ಅಥವಾ 500 ರೂಪಾಯಿ ಅಥವಾ ಒಂದು ಬಿರಿಯಾನಿ ಪ್ಯಾಕೆಟ್ ಅಥವಾ ಒಂದು ಸೀರೆನೋ ಅಥವಾ ಇನ್ನೊಂದು ಅಂತೇಳಿ ಆಲ್ರೆಡಿ ರೇಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಏನು ಈ ಚುನಾವಣೆಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಈ ರಾಜಕೀಯ ಪಕ್ಷಗಳು ನಿಮ್ಮ ಹತ್ರ ಬಂದು ನಿಮ್ಮ ಓಟ್ ಏನಿದೆಯಲ್ಲ ಈ ಓಟನ್ನ ತರಕಾರಿಯಾಗಿ ನಾವು ಮಾರ್ಕೆಟ್ಗೆ ಹೋಗಿ ಹೇಗೆ ಒಂದು ಟೊಮಾಟೊ, ಒಂದು ಕ್ಯಾರೆಟ್ ಅಥವಾ ಇನ್ನು ಬೇರೆ ಬೀನ್ಸ್ ಅಥವಾ ಯಾವೊಂದು ತರಕಾರಿಯನ್ನ ಹೆಂಗೆ ಕೊಂಡ್ಕೋತೀವೋ ಹಾಗೆ ಇಲ್ಲಿಯವರೆಗೂ ಕೂಡ ನಮ್ಮನ್ನ ಆಳ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು, ನಮ್ಮನ್ನ ಆಡ್ತಾ ಇರ್ತಕ್ಕಂಥ ಈ ರಾಜಕಾರಣಿಗಳು ನಮ್ಮ ಓಟನ್ನ ತರಕಾರಿ ರೀತಿಯಾಗಿ ನಮ್ಮ ಹತ್ರ ಬಂದು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನ ಮಾರಾಟದ ವಸ್ತುಗಳನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಏನು ಈ ಚುನಾವಣೆಯಲ್ಲಿ ಖರ್ಚು ಮಾಡ್ತಾರಲ್ಲ ದುಡ್ಡು, ಬಂಧುಗಳೇ ಯೋಚನೆ ಮಾಡ್ರಿ. ಈ ಚುನಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ, ಒಮ್ಮೆ ಅವ್ರು ಪ್ರಶ್ನೆ ಹಾಕಿ, ಈ ಕೋಟ್ಯಾಂತರ ರೂಪಾಯಿ ನಿಮ್ಗೆ ಎಲ್ಲಿಂದ ಬಂತು, ಈ ಕೋಟ್ಯಾಂತರ ರೂಪಾಯಿ ನಿಮ್ಗೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ ಅವ್ರಿಗೆ. ಒಂದು ನಮ್ಮ ಮೇರಲ್ಲಿ 50 ಲಕ್ಷ 60 ಲಕ್ಷ ದುಡ್ಡು ಹಾಕ್ತಾರಲ್ಲ, ಈ 60-50 ಲಕ್ಷ ದುಡ್ಡು ಅವ್ರಿಗೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ. ಒಬ್ಬ ಎಂ ಎಲ್ ಎಗೆ ಸರ್ಕಾರ ಕೊಡ್ತಕ್ಕಂಥ ಸಂಬಳ ಬರೀ 25,000 ರೂಪಾಯಿ. ಒಬ್ಬ ಎಂ ಎಲ್ ಎಗೆ ಸರ್ಕಾರ ಕೊಡ್ತಕ್ಕಂಥ ಸಂಬಳ 25,000 ರೂಪಾಯಿ. 25,000 ರೂಪಾಯಿ ಸಂಬಳ ತಗೊಳ್ಳೋ ಒಬ್ಬ ಎಂ ಎಲ್ ಎ ಎಲೆಕ್ಷನ್ ಅಲ್ಲಿ 50 ಕೋಟಿ 100 ಕೋಟಿ ಹೆಂಗ್ ಸುಳಿತಾನೆ? ಅವನ್ಗೆ 50 ಕೋಟಿ 100 ಕೋಟಿ ಎಲ್ಲಿಂದ ಬಂತು? ಪ್ರಶ್ನೆ ಮಾಡಿ ಒಂದ್ಸಲಿ, ಯೋಚನೆ ಮಾಡಿ. ಈ 50 ಕೋಟಿ 100 ಕೋಟಿ ಅವ್ರ ಮಾವನ ಮನೆಯಿಂದ ಅಥವಾ ಅವ್ರ ತಂದೆ ತಾಯಿ ಮನೆಯಿಂದ ತಗೊಂಬನ್ನ ದುಡ್ಡಲ್ಲ. ಏನ್ 5 ವರ್ಷಕ್ಕೊಂದ್ಸಲಿ ನಾವು ಓಟ್ ಹಾಕ್ತೀವಲ್ಲ, ಓಟ್ ಹಾಕಿ ಆ ಓಟಿನ ಜೊತೆಗೆ ನಾವು ಅವ್ರಿಗೆ ನೋಟಿನ ಕಂತೆನು ಕೊಡ್ತೀವಿ. ನೋಟ್ ದುಡ್ಡು ಹೆಂಗ್ ಕೊಡ್ತೀವಿ ಗೊತ್ತಾ? ನೀವು ನೇರವಾಗಿ ಕರೆದು ಅವ್ರಿಗೆ ತಗೋ ದುಡ್ಡು ಅಂತ ಕೊಡೋದಿಲ್ಲ. ನೀವು ಪ್ರತಿದಿನ ಬಳಸ್ತೀರಲ್ಲ, ನೀವು ತಿನ್ನುವಂತ ಉಪ್ಪಿಂದ ಹಿಡ್ಕೊಂಡು, ನೀವು ತಿಂತಕ್ಕಂತ ಅನ್ನದಿಂದ ಹಿಡ್ಕೊಂಡು, ನೀವು ಹಾಕೋ ಬಟ್ಟೆಯಿಂದ ಹಿಡ್ಕೊಂಡು, ನೀವು ನಡೆದಾರೋ ರೋಡ್ ಇಂದ ಹಿಡ್ಕೊಂಡು, ನೀವು ಏನೇನೆಲ್ಲ ಬಳಸ್ತೀರಿ, ಕರೆಂಟು, ನೀರು ಎಲ್ಲದರ ಮೇಲೆ ತೆರಿಗೆ ರೂಪದಲ್ಲಿ, ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಪ್ರತಿ ವರ್ಷ ನಾವೆಲ್ಲರೂ 20 ಲಕ್ಷ ಕೋಟಿ ಅಂತ ಹೇಳಿದ್ರೆ ಇಡೀ ಏರಿಯಾದಲ್ಲಿ 1,000 ರೂಪಾಯಿ ನೋಟ್ ತುಂಬಿಸ್ಬಿಟ್ರು ಆಗಲ್ಲ, ಸಾಕಾಗಲ್ಲ ಜಾಗ. ಅಷ್ಟು ದುಡ್ಡನ್ನ ನಾವೇ ಅವ್ರಿಗೆ ಕೊಡ್ತೀವಿ ತೆರಿಗೆ ಮುಖಾಂತರ. ಆ ದುಡ್ಡನ್ನ ಕೊಟ್ಟು ಪುಣ್ಯಾತ್ಮರೇ ತಗೊಳ್ಳಿ, ಓಟ್ ತಗೊಳ್ಳಿ ಎಂ ಎಲ್ ಎ ಆಗಿ ತಗೊಳ್ಳಿ, ದುಡ್ಡು ತಗೊಳ್ಳಿ, ಈ ದುಡ್ಡನ್ನ ತಗೊಂಡು ನಮ್ಮ ಜೀವನ ಉದ್ಧಾರ ಮಾಡಿ ಅಂತ ಓಟ್ ಕೊಡ್ತೀವಿ. ನಮ್ಮ ಜೀವನ ಉದ್ಧಾರ ಮಾಡಿ, ನಮ್ಮ ಮಕ್ಕಳ ಭವಿಷ್ಯವನ್ನ ಉದ್ಧಾರ ಮಾಡಿ, ನಮ್ಮ ಮಕ್ಕಳಿಗೆ ಒಳ್ಳೆ ಜೀವನ ಕೊಡ್ರಿ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ನಮ್ಗೆ ಹುಷಾರಿಲ್ದಿರೋವಾಗ ಒಳ್ಳೆ ತೋರ್ಸ್ಕೊಳ್ಳೋದಕ್ಕೆ ಒಳ್ಳೆ ಆಸ್ಪತ್ರೆ ಕಟ್ಟಿಸ್ಕೊಡ್ರಿ, ಓಡೋದಕ್ಕೆ ಒಳ್ಳೆ ಮನೆ ರೋಡ್ಗಳು ಕಟ್ಟಿಸ್ಕೊಡ್ರಿ, ಇರೋದಕ್ಕೆ ಒಳ್ಳೆ ಮನೆ ಕಟ್ಟಿಸ್ಕೊಡ್ರಿ, ಮತ್ತೆ ನಮಗೆ ಬೇರೆ ಎಲ್ಲ ಸೌಲಭ್ಯ ಕೊಡ್ರಿ ಅಂತ ಹೇಳ್ತೀವಿ. ಆದ್ರೆ 5 ವರ್ಷಕ್ಕೊಮ್ಮೆ ಬರುವಂತ ಈ ರಾಜಕಾರಣಿಗಳು ನಮ್ಗೆ ಏನ್ ದುಡ್ಡು ಕೊಡ್ತಾರೆ? ನಮ್ಮ ದಲ್ಲಾಳಿಗಳ ಮುಖಾಂತರ ದುಡ್ಡನ್ನು ಕೊಡ್ತಾರಲ್ಲ, ಆ ಖರ್ಚು ಮಾಡಿದಂತ ದುಡ್ಡನ್ನ 5 ವರ್ಷಗಳ ಕಾಲ ಸತತವಾಗಿ ಲೂಟಿ ಮಾಡ್ತಕ್ಕಂಥ ಲೂಟಿಕೋರರಾಗಿದ್ದಾರೆ ಈ ರಾಜಕಾರಣಿಗಳ ಬಂಧುಗಳೇ. ಇವತ್ತು ಲೂಟಿ ಮಾಡಿದಂತ ಹಣ, ಇವತ್ತು ಅವ್ರು ಲೂಟಿ ಮಾಡಿದಂತ ಹಣ ಏನ್ ನಮ್ಮ ರೋಡ್ಗೆ ಹಾಕ್ಬೇಕಾಗಿದ್ದಂತ ಹಣ ಇತ್ತು, ಏನ್ ನಮ್ಮ ಚರಂಡಿ ಮಾಡ್ಬೇಕಂತ ಹಣ ಇತ್ತು, ಏನ್ ನಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆಯನ್ನ ಕಟ್ಟಿಸ್ಕೊಳ್ಬೇಕಾಗಿರ್ತಕ್ಕಂಥ ಹಣ ಇತ್ತು, ಏನ್ ನಮ್ಗೆಲ್ಲ ಸೌಲಭ್ಯಗಳು ಬರ್ಬೇಕಂತ ಹಣ ಇತ್ತು, ಆ ಹಣ ಎಲ್ಲ ಇವತ್ತು ಎಂ ಎಲ್ ಎಗಳು, ಎಂ ಪಿಗಳು, ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಮನೆ ಸ್ವತ್ತನ್ನಾಗಿ ಪರಿಣಮಿಸಿದ್ದಾರೆ ಬಂಧುಗಳೇ. ತಮ್ಮ ಮನೆ ಸ್ವತ್ತಿನ ತರ ಮಾಡ್ಕೊಂಡಿದ್ದಾರೆ. 65 ವರ್ಷ ಆಯ್ತು ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ನಾವು ಬಡವ್ರ ಪಕ್ಷ ಅಂತೇಳಿ. ಪಾಪ ಅದಕ್ಕೆ ಭಾರತ ದೇಶದಲ್ಲಿ ಇನ್ನೂ ಬಡವರು ನಂಗೆ ಇಟ್ಟಿದ್ದಾರೆ. ಯಾಕಂದ್ರೆ ಬಡವರೆಲ್ಲ ಶ್ರೀಮಂತರಾಗ್ಬಿಟ್ರೆ ಅವ್ರು ಓಟ್ ಹಾಕೋರು ಇರೋದಿಲ್ಲ. ಅದಕ್ಕೆ ನೀವು ಇನ್ನೂ ಬಡವರಾಗ ಇರ್ರಿ, ಭಿಕ್ಷೆ ಬಿಡೋ ಜಾಗದಲ್ಲೇ ಇಡ್ರಿ, ನಾವು ಕೊಡೋ ಜಾಗದಲ್ಲೇ ಇರ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ 65 ವರ್ಷಗಳ ಕಾಲ ಏನಿವತ್ತು ನೀವು ನಮ್ಮ ದೇವರು ಬಾಬಾ ಸಾಹೇಬ್